ಎಲ್ಲ ಹೇಗಿದ್ದೀರಾ? ಬನ್ನಿ ಇವತ್ತು ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ತೀರಂತೆ. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನಂತ ಅಂದರೆ ನನಗೆ ಗೊತ್ತಿರೋಷ್ಟು ಹೆಲ್ತಿಯಾದ ಡಯಟ್ಗೆ ಯೂಸ್ಫುಲ್ ಆಗೋಂಥ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗೋ ಥರ ರೆಸಿಪಿಗಳನ್ನ ತೋರಿಸ್ಕೋಬೇಕು ಅಂತ. ಎಷ್ಟು ಸಾಧ್ಯನೋ ನನಗೆ ಗೊತ್ತಿರೋಷ್ಟು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಉಪಯೋಗ ಆದರೆ ನನಗೂ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ. ಇವತ್ತಿನ ನಾನು ರೆಸಿಪಿ ಯಾವ್ದು ಮಾಡ್ತಾ ಇದ್ದೀನಿ ಅಂದರೆ ಬಾರ್ಲಿ ಬಳಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು ಬಾರ್ಲಿ ಎಷ್ಟು ಒಳ್ಳೆಯದು ಅಂತ. ಇಲ್ಲಿ ನಾನು 1 ಕಪ್ ಬಾರ್ಲಿಗೆ 1/4 ಕಪ್ ಹೆಸರುಬೇಳೆ ಹಾಕಿ 1 ಟೀ ಸ್ಪೂನ್ ಮೆಂತ್ಯ ಹಾಕಿ ಚೆನ್ನಾಗಿ ಧೂಳು ಹೋಗೋವರೆಗೂ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಒಂದು 5 ರಿಂದ 6 ಗಂಟೆ ಕಾಲ ನೆನೆಸಿಡ್ತಾ ಇದ್ದೀನಿ. ನಾನು ಅರೌಂಡು ಬೆಳಗ್ಗೆ 10 ಗಂಟೆಗೆ ನೆನೆಸಿಟ್ಟಿದ್ದೆ. ಸಂಜೆ 7 ಗಂಟೆಗೆ ಇದನ್ನು ರುಬ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು. ಬಾರ್ಲಿನೂ ತುಂಬ ಬೇಗ ನುಣುಪಾಗುತ್ತೆ, ಏನು ತೊಂದರೆ ಇಲ್ಲ. ನೀವು ಹೆಸರುಬೇಳೆ ಬೇಡ ಅಂದರೆ ಉದ್ದಿನಬೇಳೆ ಬಳಸ್ಕೋಬೋದು. 1/4 ಕಪ್ ಹೆಸರುಬೇಳೆ ನಾ ಬಳಸಿರೋದಂಗೆ ನೀವು 1/4 ಕಪ್ ಉದ್ದಿನಬೇಳೆ ಬಳಸ್ಕೋಬೋದು. ಆದಷ್ಟು ಉದ್ದಿನಬೇಳೆ ಅವಾಯ್ಡ್ ಮಾಡೋಣ ಅಂತ ಹೆಸರುಬೇಳೆ ಹಾಕಿದ್ದೀನಿ. ಎಲ್ರಿಗೂ ಗೊತ್ತಿರೋಂಗೆ ಹೆಸರುಬೇಳೆ ಕೂಲಿಂಗ್ ಏಜೆಂಟು, ಭಾಳ ತಂಪು ಕೊಡುತ್ತೆ ದೇಹಕ್ಕೆ. ಸೊ ಹಾಗಾಗಿ ಹೆಸರುಬೇಳೆ ಬಳಸ್ಕೊಂಡು ಮಾಡೋದು ಒಳ್ಳೆಯದು. ಇದನ್ನು ನೈಸಾಗಿ ರುಬ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೋತಾ ಇದ್ದೀನಿ. ನೋಡಿ, ರುಬ್ಬೇಕಾದ್ರೆ ಖಾರಕ್ಕೆ 1-2 ಹಸಿಮೆಣ್ಸಿಕಾಯಿ ಆದರೂ ಹಾಕ್ಕೊಳ್ಳಿ, ಒಣಮೆಣ್ಸಿಕಾಯಿ ಆದರೂ ಹಾಕ್ಕೊಳ್ಳಿ, ಒಂಚೂರು ಶುಂಠಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ. ರುಬ್ಬಿಟ್ಟಾಗಲೇ ಹಾಕ್ಬಿಟ್ರೆ ಒಳ್ಳೇದು. ಈಗ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸಿಲಿ ಇರೋದನ್ನು ಸ್ವಲ್ಪ ಬಳದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಇಡೀ ರಾತ್ರಿ ಫರ್ಮೆಂಟೇಷನ್ಗೆ ಬಿಟ್ಟಿದ್ದೀನಿ. ನೋಡಿ, ಇಡೀ ರಾತ್ರಿ ಫರ್ಮೆಂಟಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ. ಇವಾಗ ಸೂಪರಾಗಿ ಹಿಟ್ಟು ರೆಡಿ ಇದೆ. ಈಗ ಗರಿಗರಿಯಾಗಿ ದೋಸೆ ಮಾಡ್ಕೋಬೋದು. ಇದಕ್ಕೆ ಒಂದು ಖಾರವಾಗಿರೋ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಚಟ್ನಿ. ಇಲ್ಲಿ ನಾನು 1 ಟೊಮೆಟೊ 1 ಈರುಳ್ಳಿನ ಕಟ್ ಮಾಡಿ, ಜೊತೆಗೆ ಖಾರಕ್ಕೆ ಹಸಿಮೆಣಸಿಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಒಂದೇ ಒಂದು ಕರ್ಬೇವಿನ ಸೊಪ್ಪು, ಒಂದು 1/4 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಸಕ್ಕರೆ ಬೆಲ್ಲ ಬಂದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಮಗೂ ಚೆನ್ನಾಗಿರುತ್ತೆ. ಸೂಪರಾದ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಸೂಪರಾಗಿ ಬರುತ್ತೆ ದೋಸೆ. ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು. ಯಾರಿಗೂ ಗೊತ್ತಾಗಲ್ಲ ಇದು ಬಾರ್ಲಿ ಅಕ್ಕಿಯಿಂದ ಮಾಡಿದ್ದೀರಂತ, ಅಷ್ಟು ರುಚಿಯಾಗಿರುತ್ತೆ. ಇನ್ಫ್ಯಾಕ್ಟ್ ನನ್ನ ಕೇಳೋದಾದರೆ ರೆಗ್ಯುಲರ್ ವೈಟ್ ರೈಸ್ಗಿಂತ ಈ ಥರ ಡಯಟ್ ರೆಸಿಪಿಗಳು ಭಾಳ ಚೆನ್ನಾಗಿರುತ್ತೆ. ಜೊತೆಗೆ ಪ್ರೋಟೀನ್ ಇರೋದಕ್ಕೋಸ್ಕರ ಹೆಸರು ಕಾಳು ಉಸ್ಲಿ ಮಾಡಿದ್ದೀನಿ, ಮತ್ತು ಬೀನ್ಸ್ ಪಲ್ಯ 1 ಕಪ್ಪು, ಸಲಾಡ್ ಬದಲಾಗಿ ಪಲ್ಯ ಮಾಡಿಕೊಟ್ಟಿದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವುಗಳು ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ಓಕೆ, ಆದಷ್ಟು ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ಕೊಂಡು ನೋಡಿ.